ತಗೊಂಡಿದ್ದು ಬಂಗಾರನ ಕಳ್ಳರ ತಗೊಂಡು ಹೋಗ್ಯಾರ ಅಂತಂದ್ರೆ ಇದು ನನಗೆ ಬಹಳಷ್ಟು ನಮ್ಮ ಮನೆ ಫ್ಯಾಮಿಲಿಗೆ ನಾವು 10 ದಿನದಿಂದ ಒಂದು ಊಟ ಮಾಡಿಲ್ಲ ಸರ್. ಇಲ್ಲ ಅಂತಂದ್ರೆ ನನಗೆ ತುಂಬಾ ನೋವಾಗ್ತಾ ಇದೆ ಸರ್. ನನಗೆ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೂ ನನಗೆ ನೆಮ್ಮದಿ ಇಲ್ಲ ಸರ್. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಪ್ರಭುಗಳು, ಈಗ ಸದ್ಯಕ್ಕೆ ನಾವು ಗದ್ದನಕೇರಿ ಕ್ರಾಸ್ನಲ್ಲಿ ಇದ್ದೇವೆ. ಈಗ ನಮ್ಮ ಜೊತೆ ಒಬ್ಬರು ಶಿಕ್ಷಕರಿದ್ದಾರೆ, ಮೆಹಬೂಬ್ ಸರ್ಕೂಲಿ ಅನ್ನುವಂಥವ್ರು. ಕಳೆದ 10 ದಿನಗಳ ಹಿಂದೆ ಇವರ ಮನೆಯಲ್ಲಿ ಒಂದು ಕಳ್ಳತನ ಆಗುತ್ತೆ. ಸುಮಾರು 5 ತೊಲಿಕ್ಕಿಂತ ಹೆಚ್ಚು ಬಂಗಾರ ತುಡುಗಾಗತ್ತೆ, ಒಂದಿಷ್ಟು ಅಮೌಂಟ್ ಸಹ ತುಡುಗಾಗತ್ತೆ. ನಂತರ ಪೊಲೀಸರು ಬಂದು ಒಂದಿಷ್ಟು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ, ಒಂದಿಷ್ಟು ಮನೆಯನ್ನೆಲ್ಲ ಹುಡುಕಾಡಿ ನೋಡ್ತಾರೆ, ಸುಳಿವು ಸಿಗುತ್ತಾ ಕಳ್ಳರದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನು ಹುಡುಕಾಡ್ತಾರೆ. ಅದಾದ ನಂತರ ಅವರು ಕಳ್ಳರು ಎಲ್ಲೆಲ್ಲಿ ಹೋಗಿರಬಹುದು ಅನ್ನುವಂತಹ ಸಂಶಯದ ಮೇಲೆ ಅಲ್ಲೆಲ್ಲ ಇನ್ವೆಸ್ಟಿಗೇಷನ್ ಆಗುತ್ತೆ. ಆದರೆ ಸದ್ಯ 10 ದಿನ ಕಳೆದರೂ ಸಹ ಪೊಲೀಸರಿಗೆ ಕಳ್ಳರ ಮಾಹಿತಿ ಸಿಕ್ಕಿಲ್ಲ ಅನ್ನೋದು ವಿಪರ್ಯಾಸ. ಈಗ ಸದ್ಯಕ್ಕೆ ನಮ್ಮ ಜೊತೆ ಮೆಹಬೂಬ್ ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ತಮ್ಮ ಮನೆಯಲ್ಲಿ ಸುಮಾರು ಎಷ್ಟು ಕಳ್ಳತನ ಆಯಿತು, ಯಾವ ರೀತಿ ಆಯಿತು ಅನ್ನೋದು? ಸರ್, ನಮ್ಮ ಮನೆಯಲ್ಲಿ 5 ತೊಲಿ ಬಂಗಾರ ಸರ್, 22 ತೊಲಿ ಬೆಳ್ಳಿ ಸರ್, 20,000 ರೂಪಾಯಿ ಸರ್, ಇಷ್ಟೆಲ್ಲ ಕಳ್ಳತನ ಆಗಿದೆ ಸರ್. 10ನೇ ತಾರೀಕು ರಾತ್ರಿ ಕಳ್ಳತನ ಆಗಿದೆ ಸರ್. 11ನೇ ತಾರೀಕು ನಮ್ಮ ಮನೆಗೆ ಎಲ್ಲ ಪೊಲೀಸರು ಬಂದರು ಮತ್ತು ನೀವು ಬಂದಿದ್ರಿ. ಬಂದು ಅವತ್ತು ಸಾಕಷ್ಟು ರೀತಿಯಿಂದ ನಮ್ಮ ಮನೆಯನ್ನು ಎಲ್ಲ ಜಾಲಾಡಿ ಮತ್ತು ಎಲ್ಲ ವೆರಿಫಿಕೇಶನ್ ಮಾಡಿವೆ ಸರ್. ಬೆರಳಚ್ಚು ತಜ್ಞರು ಬಂದಿದ್ದರು, ಡಾಗ್ನು ಬಂದಿತ್ತು, PSI ಬಂದಿದ್ದರು, ಪೊಲೀಸರು ಸಾಕಷ್ಟು ಜನ ಬಂದಿದ್ದರು. ಎಲ್ಲರೂ ಸೇರಿ ಮಾಡಿ ನಿಮ್ಮನ್ನು FIR ಮಾಡಿರಿ. FIR ಮಾಡಿದ ತಕ್ಷಣ ನಾವೇನೈತಿ ಆದಷ್ಟು ಬೇಗ ಇದನ್ನು ಭೇದಿಸಿ ನಾವು ನಿಮಗೆ ಬಂಗಾರನ್ನು ಸಿಗುವಂಗೆ ಮಾಡ್ತೇವೆ ಅಂತ ನಮಗೆ ಆಶ್ವಾಸನೆ ಕೊಟ್ಟರು. ಅವರ ಒಂದು ನಂಬಿಕೆಯ ಮೇಲೆ ನಾವು ಏನು ಮಾಡಿದೆವು, ಕೊಡಬಹುದು, ಮಾಡಬಹುದು, ಹುಡುಕಬಹುದು ಅಂತ ಹೇಳಿಕೇಸಿ ನಾವು ವಿಶ್ವಾಸ ಇಟ್ಟೆವು ಸರ್. ಆದರೆ ಈವರೆಗೂ ಸಮೇತ ನಮಗೇನು ಅದರ ಬಗ್ಗೆ ಸುಳಿವು ಸಿಕ್ಕಿಲ್ಲ ಸರ್. ಅವರು ಸಮೇತ ನಾವು ಹುಡುಕಾಡಕತ್ತೇವು, ಮಾಡಾಕತ್ತೇವು ಅಂತೂ ನಮಗೇನು ಫೋನು ಮಾಡಿಲ್ಲ ಸರ್, ಏನು ಹೇಳಿಲ್ಲ ಸರ್. ನಾವು ತುಂಬ ಬೇಜಾರಾಗಿಬಿಟ್ಟಿದೆ ಸರ್. ನಮಗೆ ನಾವು ಕಷ್ಟಪಟ್ಟು ದುಡಿದ ಹಣ ಸರ್ ಅದು. ನಾವೊಬ್ಬರು ಶಿಕ್ಷಕ ವೃತ್ತಿಯಲ್ಲಿ ನಾನು ಜೀವನ ಮಾಡ್ತೀನಿ ಸರ್. ಯಾರ್ದು ಅನ್ಯಾಯ ಮಾಡಿ ನಾನು ಗಳಿಸಿದ್ದು ದುಡ್ಡಲ್ಲ ಸರ್, ಬಂಗಾರ ಅಲ್ಲ ಸರ್. ನಾನು ನನ್ನ ದುಡ್ಡಲ್ಲಿ ನಾವು ಬಂಗಾರನ್ನು ತೆಗೆದುಕೊಂಡು ಇಟ್ಕೊಂಡಿದ್ದು ಬಂಗಾರನ್ನು ಕಳ್ಳರ ತಗೊಂಡು ಹೋಗ್ಯಾರ ಅಂತಂದ್ರೆ ಇದು ನನಗೆ ಬಹಳಷ್ಟು ನಮ್ಮ ಮನೆ ಫ್ಯಾಮಿಲಿಗೆ ನಾವು 10 ದಿನದಿಂದ ಒಂದು ಊಟ ಮಾಡಿಲ್ಲ ಸರ್. ಊಟ ಮಾಡಲಾರ್ದೇ ನಾವು ಹಾಗೆ ಕೂತ್ಕೊಂಡೇವೆ ಸರ್. ನಮಗೆ ಸಿಗಬಹುದು ಬಂಗಾರ ಅಂತ ನಾವು ವಿಶ್ವಾಸ ಇಟ್ಟಿದ್ದೇವೆ ಸರ್. ನಮಗೆ PSI ಸಾಹೇಬರು ಎಲ್ಲರೂ ಸೇರಿಕೊಂಡು ನಮಗೆ ನ್ಯಾಯ ದೊರಕಿಸಿಕೊಡ್ಬೇಕು ಸರ್. ಇಲ್ಲ ಅಂತಂದ್ರೆ ನನಗೆ ತುಂಬ ನೋವಾಗ್ತಾ ಇದೆ ಸರ್. ನನಗೆ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೂ ನನಗೆ ನೆಮ್ಮದಿ ಇಲ್ಲ ಸರ್. ಅಲ್ಲಿನೂ ಸರ್ ನನ್ನ ಮೈಂಡ್ ಡಿಸ್ಟರ್ಬ್ ಆಗಿಬಿಡುತ್ತೆ ಸರ್. ನಾನು ಇಷ್ಟೆಲ್ಲ ಗಳಿಸಿದ್ದ ಹಣ, ಇಷ್ಟೆಲ್ಲ ಗಳಿಸಿದ್ದ ಬಂಗಾರ ಬೆಳ್ಳಿ ಹೀಗೆಲ್ಲ ಅನ್ಯಾಯವಾಗಿ ಹೋತಲ್ಲ ಅಂಥೇಳಿ ನನಗೆ ಮಾನಸಿಕ ಹಿಂಸೆಯಾಗಿ ನನಗೆ ಬೋಧನೆಯಲ್ಲಿನೂ ನನಗೆ ಮೈಂಡ್ ಡಿಸ್ಟರ್ಬ್ ಆಗ್ತದೆ ಸರ್. ದಯಮಾಡಿ ನನಗೆ ಹೇಗಾದರೂ ಮಾಡಿ ನನ್ನ ಬಂಗಾರವನ್ನು ಸಿಗುವಂಗೆ ಭೇದಿಸಿ ನನಗೇನೈತಲ್ಲ ಪೊಲೀಸರು ಮತ್ತು PSI ಸಾಹೇಬರು ಎಲ್ಲರೂ ಸೇರಿ ನನಗದು ನ್ಯಾಯವನ್ನು ಕೊಡಿಸ್ಬೇಕು ಸರ್. ಕೈ ಮುಗಿದು ಕೇಳ್ತೀನಿ ಸರ್. ನಾನು ರಿಯಲಿ ನಾನು ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ನನಗೆ ನ್ಯಾಯವನ್ನು ಕೊಡಿಸ್ಬೇಕಂತ ಹೇಳ್ತೀನಿ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಆದರೆ ಶಿಕ್ಷಕರು ಅವರು ಕಷ್ಟಪಟ್ಟು ದುಡಿದಿರುವಂತಹ ಹಣ ಅಥವಾ ಕಷ್ಟಪಟ್ಟು ಕೂಡಿಟ್ಟಂತಹ ಒಂದಿಷ್ಟು ಬಂಗಾರ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ಯಾಕಂತಂದರೆ ರೊಕ್ಕ ಎಲ್ಲೋ ಹರಾಮಿಯಾಗಿ ಬಂದಿರುವಂತಹ ದುಡ್ಡಲ್ಲ, ಇದು ಕಷ್ಟಪಟ್ಟು ದುಡಿದು ಗಳಿಸಿರುವಂತಹ ಹಣ. ಎಲ್ಲೋ ಒಂದು ಕಡೆ ಈ ರೀತಿ ಕಳ್ಳರ ಪಾಲಾಯಿತು ಅಂತಂದರೆ ಮನಸ್ಸಿಗೆ ಬಹಳ ತೊಂದರೆ ಆಗುತ್ತೆ. ಹಾಗೆ ಅವರು ಶಿಕ್ಷಕರಾದ್ರಿಂದ ಅವರು ಪಾಠವನ್ನು ಮಾಡುವಂತಹ ಸಂದರ್ಭದಲ್ಲಿಯೂ ಸಹ ಒಂದಿಷ್ಟು ತೊಂದರೆಗಳಾಗ್ತವೆ. ಆ ನಿಟ್ಟಿನಲ್ಲಿ ವರಿಷ್ಠಾಧಿಕಾರಿಗಳು ನಿಜಕ್ಕೂ ಇದರ ಬಗ್ಗೆ ಸೂಕ್ತವಾಗಿರುವಂತಹ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಇನ್ವೆಸ್ಟಿಗೇಷನನ್ನು ಸರಿಯಾಗಿ ಮಾಡಿ ಶಿಕ್ಷಕರಿಗೆ ದಯವಿಟ್ಟು ನ್ಯಾಯವನ್ನು ಒದಗಿಸಿಕೊಡಬೇಕಾಗಿರುವಂಥದ್ದು. ಯಾಕೆಂತಂದರೆ ಸದ್ಯಕ್ಕೆ ಈ ಗದ್ದನಕೇರಿ ಕ್ರಾಸು ಹಾಗೆ ಈ ಕಲಾದಗಿ ಸುತ್ತಮುತ್ತ ಈ ರೀತಿ ಕಳ್ಳತನದ ಪ್ರಕರಣಗಳು ಹೆಚ್ಚೆಚ್ಚು ಆಗ್ತಾನೇ ಇದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ಪೊಲೀಸರು ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದಿಷ್ಟು ಮಾತುಗಳನ್ನು ಸದ್ಯಕ್ಕೆ ಗದ್ದನಕೇರಿ ಕ್ರಾಸ್ನಲ್ಲಿ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಸೊ ಆದ್ದರಿಂದ ಇನ್ನಾದರೂ ವರಿಷ್ಠಾಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು. ಈ ಒಂದು ಕಳ್ಳತನದ ಸರಣಿ ಕಳ್ಳತನದ ಪ್ರಕರಣಗಳೇನಿದೆಯಲ್ಲ ಇದಕ್ಕೆ ತಿಲಾಂಜಲಿಯನ್ನು ಇಡಬೇಕಾಗಿರುವಂಥದ್ದು.